ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಸಪ್ತಮಾತೆಯರ ದೇವಸ್ಥಾನ ಹತ್ರ ಇದ್ದೀನಿ. ಇದು ಬಂದು ಹೊಸಕೋಟೆ ಹತ್ರ ಬರುತ್ತೆ. ಹೊಸಕೋಟೆಯಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿದೆ. ಬೆಂಗಳೂರಿಂದ ಬಂದರೆ ಒಂದು 33 ಕಿಲೋಮೀಟ್ರು ಆಗುತ್ತೆ. ದೇವಸ್ಥಾನ ಬಂದು ಒಂದು ಬೆಟ್ಟದ ಮೇಲಿದೆ. ಇವಾಗೆಲ್ಲ ಡೆವಲಪ್ ಮಾಡಿದ್ದಾರೆ, ರೋಡೆಲ್ಲ ಚೆನ್ನಾಗಿದೆ ನೋಡಿ. ಅದೇ ದೇವಸ್ಥಾನ. 2 ದೇವಸ್ಥಾನ ಇದೆ. ಈ ಮೊದಲನೇದು ಬಂದ್ಬಿಟ್ಟು ಹಳೆ ಮೂಲ ದೇವಸ್ಥಾನ ಅಂತ ಇದು. ಇದ್ರ ಹಿಂದೆ ಕಟ್ಸಿರೋದು ಅದು ಹೊಸ ದೇವಸ್ಥಾನ. ಸೊ ಇಲ್ಲೂ ಇದು ಸಪ್ತಮಾತೆಯರ ದೇವಸ್ಥಾನ, ಹಿಂದ್ಗಡೆದು ಸಪ್ತಮಾತೆಯರ ದೇವಸ್ಥಾನ ಹಾಕಿದವ್ರು ನೋಡಿ. ಅದು ಭೂಪತ್ತಮ್ಮ ಗುಡ್ಡದಮ್ಮ ಸಮೇತ ಸಪ್ತಮಾತೆಯರ ದೇವಾಲಯ ಅಂತ. ಇಲ್ಲಿ ಮೂಲ ದೇವತೆಗಳು ಬಂದ್ಬಿಟ್ಟು ಯಾರು ಮಾರಮ್ಮ, ಪಟಾಲಮ್ಮ, ಎಲ್ಲಮ್ಮ, ಸಪ್ಲಮ್ಮ, ಭೂಪತ್ತಮ್ಮ, ಕರ್ಗದಮ್ಮ ಮತ್ತು ಸವೇರಮ್ಮ ಅಂತ 7 ಮಾತೆಯರದು ಮೂಲ ದೇವತೆಗಳು. ಇದು ಅವ್ರದ್ದು ದೇವಸ್ಥಾನ ಇಲ್ಲಿ ಮಾಡಿದ್ದಾರೆ. ಇದು ಮುಂಚೆ ಸಣ್ಣ ದೇವಸ್ಥಾನ ಇತ್ತಂತೆ, ಈಗ ಡೆವಲಪ್ ಮಾಡಿ ಭಕ್ತರು ಕಾಣಿಕೆಯಿಂದ ಕಟ್ಸಿದ್ದಾರೆ. ಎದುರುಗಡೆ ಮುನೇಶ್ವರ ಸ್ವಾಮಿದು ವಿಗ್ರಹ ಇದೆ. ಅಲ್ಲಿ ಮುನೇಶ್ವರ ಸ್ವಾಮಿ ಬಂದು ಇವ್ರಿಗೆಲ್ಲ ಅಣ್ಣ ಅಂತೆ. ಸೊ ಮುನೇಶ್ವರ ಸ್ವಾಮಿದು ಅಲ್ಲಿ ಮೂರ್ತಿ ಇಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ರೀಸೆಂಟಾಗಿ ಡೆವಲಪ್ ಮಾಡಿರೋದು. ಇದು ಜಾಗ ಚೆನ್ನಾಗಿದೆ, ವಿಶಾಲವಾದ ಜಾಗದಲ್ಲೇ ಇದೆ. ಗಾಡಿ ಪಾರ್ಕಿಂಗಿಗೆಲ್ಲ ನೋಡಿ ಎಷ್ಟು ಜಾಗ ಇದೆ. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ, ಪೌರ್ಣಿಮೆ ದಿನ ವಿಶೇಷ ಪೂಜೆ ಇರುತ್ತಂತೆ. 1 ಗಂಟೆ ಒಳಗೆ ಬಂದರೆ ದೇವಿ ಪ್ರಸಾದ, ಹೂ ಪ್ರಸಾದ ಕೇಳ್ಬೋದು. ನಿಮ್ಮ ಕೋರಿಕೆ ಏನಾರು ಇದ್ದರೆ ಹೇಳ್ಕೊಂಡ್ರೆ ದೇವರಿಂದ ಬಲಭಾಗಕ್ಕೂ ಬಿದ್ದರೆ ಆಗುತ್ತೆ ಅಂತ, ಇಲ್ಲ ಅಂದರೆ ಆಗಲ್ಲ ಅಂತ. ಸೊ ಅದು ಬೇಡಿಕೆ ಅಲ್ಲಿ ಇಡ್ಬೋದು. 1 ಗಂಟೆ ಒಳಗೆ ಬರ್ಬೋದು. ಇದು ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 12:30 ತನಕ ಮಧ್ಯಾಹ್ನ, ಮತ್ತು ಸಾಯಂಕಾಲ 3:30ಇಂದ 6:30 ತನಕ ನೋಡಿ. ಇದು ಮೇನು ಹೊಸ್ದಾಗಿ ಮಾಡಿರೋ ದೇವಸ್ಥಾನ ಸಪ್ತಮಾತೆಯರದು. ಅಲ್ಲಿ ಆನೆ ಇದೆ. ಈ ಕಡೆ ಅಲ್ಲಿ ಗಣೇಶ ವಿಗ್ರಹ, ಆ ಕಡೆ ಎಡಭಾಗಕ್ಕೆ ಇದು ಸುಬ್ರಹ್ಮಣ್ಯ ಸ್ವಾಮಿ. ಇದು ಆನೆ ನೋಡಿ, ಲೈಫ್ ಸೈಜ್ ಆನೆ ಮಾಡಿ ಇಟ್ಟಿದ್ದಾರೆ, ಚೆನ್ನಾಗಿದೆ. ನೋಡಿ, ಇದು ಶಿವಪುರಾಣದಲ್ಲಿ ಬರೋ ಸಪ್ತಮಾತೆಯರು. ಇವರು ಬ್ರಾಹ್ಮಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ. ಅಷ್ಟು ಮಾತೆಯರದು ಇಲ್ಲಿ ವಿಗ್ರಹ ಇದೆ. ಅದೇ ಸಪ್ತಮಾತೆಯರು ಅಂದರೆ ಇವ್ರದ್ದು ಶಿವಪುರಾಣ ಪ್ರಕಾರ ಎಲ್ಲ ಒಂದೊಂದು ದೇವರು ಶಕ್ತಿಯಿಂದ ಉತ್ಪತ್ತಿಯಾಗಿರೋದು. ಬ್ರಾಹ್ಮಣಿ ಅಂದರೆ ಬ್ರಹ್ಮನಿಂದ, ಮಹೇಶ್ವರಿ ಈಶ್ವರದಿಂದ, ಕೌಮಾರಿ ಸುಬ್ರಹ್ಮಣ್ಯ ಸ್ವಾಮಿ, ವೈಷ್ಣವಿ ಬಂದ್ಬಿಟ್ಟು ವಿಷ್ಣುದು, ವಾರಾಹಿ ವರಾಹ ಸ್ವಾಮಿದು, ಇಂದ್ರಾಣಿ ಇಂದ್ರನಿಂದ, ಚಾಮುಂಡಿ ಬಂದ್ಬಿಟ್ಟು ಚಂಡಿಕಾ ಚಾಮುಂಡಿಯಿಂದ ಬಂದಿರೋದು. ನೋಡಿ ಟೈಮಿಂಗ್ಸ್ ಹಾಕಿದ್ದಾರೆ, ಅವೆಲ್ಲ ಹೇಳಿದ್ಮೇಲೆ. ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿದೆ.
ಒಂಥರ ಶಾಂತ ವಾತಾವರಣ. ಬನ್ನಿ ಒಂದು ರೌಂಡು ದೇವಸ್ಥಾನ ಸುತ್ತಾಕೊಂಡು ಬರೋಣ. ಈ ಕಡೆ ನೋಡಿ, ಇಲ್ಲಿ ಸುತ್ತಲೂ ಎಲ್ಲ ಸಪ್ತ ಕನ್ಯೆಯರದ್ದು ಇದು ಹಾಕಿದ್ದಾರೆ ವಿಗ್ರಹಗಳು. ಇದು ಬಂದು ರಾಜಕನ್ಯೆ, ಇಲ್ಲಿ ದೇವಕನ್ಯೆ, ದೇವಿ ಕನ್ಯೆ. ಮುಂದೆ ತಮರಿ ಕನ್ಯೆ, ಎಲ್ಲ ಸಪ್ತ ಕನ್ಯೆಯರು. ಇವೆಲ್ಲ ತಮಿಳ್ನಾಡಲ್ಲಿ ನೋಡೋಕೆ ಸಿಗ್ತಾವೆ. ಇಲ್ಲಿ ಇಟ್ಟಿದ್ದಾರೆ ನೋಡಿ, ಇದು ಸಿಂಧು ಕನ್ಯೆ ಒಂದು. ಸಿಂಧು ಕನ್ಯೆ, ಇದು ಬಂದು ಗಿರಿ ಕನ್ಯೆ. ಗಿರಿ ಕನ್ಯೆ, ಇಲ್ಲಿ ಮುಂದೆ ವನ ಕನ್ಯೆ ಅಂತೆ. ಎಷ್ಟಾಯ್ತು? 5 6 ಅದು ಇಲ್ಲ. ಇದು ನೀಲಕನ್ಯೆ. ಅದಲ್ಲ, 7 ಕನ್ಯೆಯರದ್ದು ವಿಗ್ರಹ ಇದೆ. ಇಲ್ಲಿ ಬಂದು ಕಾವೇರಿ ಅಂದರೆ ಇದು ಸಪ್ತ ನದಿಗಳದ್ದು ದೇವತೆಗಳದ್ದು ಮೂರ್ತಿ ಇಟ್ಟಿದ್ದಾರೆ ಈ ಕಡೆ. ಸೊ ಮೊದಲು ಸಪ್ತ ಕನ್ಯೆಯರಾಯಿತು, ಈಗ ಸಪ್ತ ನದಿಗಳದ್ದು. ಸೊ ಅಲ್ಲಿ ಅದು ಕಾವೇರಿ ಆಯಿತು. ಇದು ಸಿಂಧು, ಕಾವೇರಿ, ಸಿಂಧು, ಯಮುನಾ, ಸರಸ್ವತಿ ಎಲ್ಲ ಇಟ್ಟಿರ್ಬೇಕು. ಇದು ಬಂದು ನರ್ಮದಾ ಒಂದು. ನರ್ಮದಾ, ಗೋದಾವರಿ, ಇಲ್ಲಿ ಸರಸ್ವತಿ, ಯಮುನಾ. 5 1 6 ಆಯಿತು. ಇನ್ನೊಂದು ಅದು ಗಂಗಾ, ಅದೇ ಮರ್ತ್ಬಿಟ್ಟೆ. ಗಂಗಾ, ಗೋದಾವರಿ, ಸರಸ್ವತಿ, ಯಮುನಾ, ನರ್ಮದಾ, ಸಿಂಧು. ನೋಡಿ ಆನೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಿಯಲ್ ಆನೆ ಥರ ಕಾಣುತ್ತೆ ಅದು. ದೂರದಿಂದ ನೋಡ್ಬಿಟ್ರೆ ಆನೆನೇ ನಿಂತಿದ್ದಾವೆ ಅನಿಸ್ಬೇಕು. ಒಳ್ಳೆ ಜಾಗ, ಚೆನ್ನಾಗಿದೆ. ಬನ್ನಿ, ಬೆಂಗಳೂರಿಗೆ ಹತ್ರ ಇದೆ. 1 ಗಂಟೆ ಪ್ರಯಾಣ ಅಷ್ಟೇ. ಫ್ಯಾಮಿಲಿ ಜೊತೆ ಬನ್ನಿ. ಶಾಂತ ವಾತಾವರಣ, ಒಂದು ಪಿಕ್ನಿಕ್ ಥರನೂ ಆಗುತ್ತೆ. ಪವರ್ಫುಲ್ ದೇವರು ಅಂತೆ. ನೋಡಿ, ಇಲ್ಲಿ ಸುತ್ತ ಹಿಂದ್ಗಡೆ ಹೋದರೆ ವ್ಯೂ ಪಾಯಿಂಟ್ ಇದೆ. ಇಲ್ಲೆಲ್ಲ ಚೇರೆಲ್ಲ ಹಾಕಿದ್ದಾರೆ. ಹೋಟ್ಲು ಇನ್ನೂ ಡೆವಲಪ್ ಮಾಡ್ತಾರಂತೆ. ಪಾರ್ಕ್ ಟೈಪ್ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿಂದ ನೋಡಿ ವ್ಯೂ ಎಷ್ಟು ಸಖತ್ತಾಗಿ ಕಾಣುತ್ತೆ.
ಎಲ್ಲ ಗದ್ದೆ ತೋಟ ಎಲ್ಲ ಇದಾವೆ. ಅಲ್ಲಿ ಮುಂದೆ ಮೇನ್ ರೋಡ್ ನೋಡಿ, ಅಲ್ಲಿಂದ ಬರ್ಬೇಕು. ಆದರೆ ಈ ಮಾಲೂರು ರೋಡ್ ತಗೊಂಡೆ, ಹೊಸಕೋಟೆಯಿಂದ ಮಾಲೂರು ರೋಡ್ ತಗೊಂಡೆ ಒಂದು 5-6 ಕಿಲೋಮೀಟ್ರ್ ಆದಮೇಲೆ ಒಂದು ರೈಟ್ ತಗೋಬೇಕು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಸಪ್ತಮಾತೆಯರ ದೇವಾಲಯಕ್ಕೆ ದಾರಿ ಅಂತ. ಆ ರೋಡು ಸೀದಾ ಬಂದುಬಿಟ್ರೆ ನೀವು ಈಗ ದೇವಸ್ಥಾನದ ತನಕನೂ ರೋಡ್ ಆಗಿದೆ. ಮಧ್ಯ ಒಂದು ಮಡ್ ರೋಡ್ ಸಿಗುತ್ತೆ, ಅಲ್ಲಿ ಹೋಗ್ಬೇಡಿ, ಇನ್ನೂ ಮುಂದೆ ಬರ್ರಿ, ಟಾರ್ ರೋಡ್ ಹುಡ್ಕೊಂಡು ಸೀದಾ ಈ ದೇವಸ್ಥಾನ ತನಕ ಆರಾಮಾಗಿ ಬರ್ಬೋದು. ನೋಡಿ, ಇಲ್ಲಿ ಸ್ಟಾರ್ಟಿಂಗು ಬರ್ತಾನೆ ನಿಮಗೆ ಇದು ಚಿಕ್ಕ ದೇವಸ್ಥಾನ ಇದೆ. ಇದು ಮುನೇಶ್ವರ ಸ್ವಾಮಿದು. ಮುನೇಶ್ವರ ಸ್ವಾಮಿ ಅಂದರೆ ಅವಾಗ ಹೇಳಿದ್ನಲ್ಲ, ಸಪ್ತಮಾತೆಯರ ಅಣ್ಣಂದು. ಈ ಸ್ಟಾರ್ಟಿಂಗೇ ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲೊಂದು ಕಲ್ಯಾಣಿನೂ ಇದೆ. ಸ್ವಲ್ಪ ನೀರಿದೆ, ಇನ್ನು ಈಗ ಕಟ್ತಾ ಇದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ ಜಾಗ, ಒಂದು ವಿಸಿಟ್ ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.